ರಾಜ್ಯದಲ್ಲಿ ಪರಿಸರ ಹಾಳು ಮಾಡಿಬಾರ್ದಂದ್ರೆ ಒಂದು ತಾಯಿಯ ಗರ್ಭವನ್ನು ಸೀಳಿ ಮಗು ಬೇಕು ತಾಯಿ ಗರ್ಭ ಆಗುತ್ತೆ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ಕರ್ನಾಟಕ ಸರ್ಕಾರಕ್ಕೆ ನಾವು ಮನವಿ ಆಗ್ರಹ ಏನಂತ ಅಂದ್ರೆ ದಯವಿಟ್ಟು ಹೇಳಿ ಏನು ಮಾಡ್ತಾ ಇದ್ದೀರಿ, ಪರಿಸರ ಹಾಳು ಮಾಡುವಂಥ ಸಾವಿರಾರು ಎಕರೆ ಪರಿಸರವನ್ನು ಹಾಳು ಮಾಡುವಂಥ ಪ್ರಾಣಿ ಪಕ್ಷಿಗಳು ಜನಗಳಿಗೆ ಎಲ್ಲರಿಗೂ ಹಾಳು ಮಾಡುವಂಥ ಕೆಲಸಗಳನ್ನು ಮಾಡಬೇಡಿ. ಇದಕ್ಕೆ ಬದಲು ನೀವು ಏನು ವಿದ್ಯುತ್ ತೆಗಿಬೇಕು 2000 ಮೆಗಾವ್ಯಾಟ್ ಬೇಕು ಅಂದ್ರೂ ನಮ್ಮಲ್ಲಿ ಬೇಕಾದಷ್ಟು ಜಾಗ ಇದೆ. ಸೋಲಾರ್ ಪ್ಯಾನಲ್ಗಳನ್ನ ಹಾಕ್ಬೋದು. ಸೋಲಾರ್ ಪ್ಯಾನಲ್ ಬೇಕಾದಷ್ಟು ವಿದ್ಯುತ್ ಬರುತ್ತೆ. ಜೊತೆಗೆ ಗಾಳಿ ಯಂತ್ರಗಳನ್ನು ಹಾಕೋದು ವಿದ್ಯುತ್ ತೆಗೆಯೋದಕ್ಕೆ ಅವಕಾಶ ಇದೆ. ದಯಮಾಡಿ ಪರಿಸರವನ್ನು ಹಾಳು ಮಾಡದೆ ವಿದ್ಯುತ್ ನಿಮಗೆ ಬೇಕು. ಸರ್ಕಾರ ಜನಗಳಿಗೂ ವಿದ್ಯುತ್ ಬೇಕು. ಆದರೆ ನಾನು ಹೇಳ್ದಂಗೆ ಯಾವುದೇ ಥರದ ಇನ್ನೊಂದು ಹಾಳು ಮಾಡಿ ವಿದ್ಯುತ್ 10,000 ಮರಗಳ ಮರಣವನ್ನು ನಡೆಯುತ್ತೆ. ಮತ್ತೆ ಆ ಮಾನವ ಸರಪಳಿಯನ್ನು ನಿರ್ಮಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಮತ್ತೆ ಲಿಖಿತ ರೂಪದಲ್ಲಿ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಆ ಮನವಿ ಪರಿಸರ ಮಾಲಿನ್ಯದ ಪರಿಸರ ವರದಿಯನ್ನು ತೆಗೆದುಕೊಂಡರೆ ಅವರು ಅವೈಜ್ಞಾನಿಕ ಅಂತೇಳಿ ಸಮ್ಮತಿಯನ್ನು ನೀಡಿದ ಇದ್ರೂ ಕೂಡ ಏನು ರಾಜ್ಯದಿಂದ ಅವರ ಇವತ್ತು ತಹಸೀಲ್ದಾರ್ ಅವರು ಇಲ್ಲಿ ಸ್ಥಳಕ್ಕೆ ಬಂದು ಈ ಯೋಜನೆಯನ್ನು ಕೈ ಬಿಡುವಂತೆ ಸರ್ಕಾರಕ್ಕೆ ತಹಸೀಲ್ದಾರ್ ಅವ್ರ ಕಡೆಯಿಂದ ಏನು ಮನವಿ ಪತ್ರ ಕೊಟ್ಟು ಅವರು ತಹಸೀಲ್ದಾರ್ ಅವರ ಮೂಲಕ ಸರ್ಕಾರ ಇದನ್ನು ಗಮನಕ್ಕೆ ತೆಗೆದುಕೊಂಡು ಈ ಯೋಜನೆಯನ್ನು ಕೈ ಬಿಡೋ ತನಕ ನಾವು ಏನೋ ಒಂದು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಾನು ಒಂದೆರಡು ಮಾತಾಡ್ಬೋದು ಮುಗಿಸ್ತಾ ಇದ್ದೀನಿ. ಏನು ಹೋರಾಟನಪ್ಪ ಪರಿಸರ ಉಳಿದ್ರೆ ಮಾತ್ರ ನಾವು ಉಳಿತಕ್ಕಂಥದ್ದು. ಜೊತೆಗೆ ಈಗ ಇಷ್ಟು ತನಕ ಮಾಡ್ತಾ ಕೂಡ ತಹಸೀಲ್ದಾರ್ ಅವರು ಆಗಿರ್ಬೋದು, ಎಲೆಕ್ಟ್ರಿಕ್ ತಹಸೀಲ್ದಾರ್ ಇರ್ಬೋದು, ಮತ್ತು ಯಾವುದೇ ಅಧಿಕಾರಿಗಳಿರ್ಬೋದು ಸ್ಥಳಕ್ಕೆ ಗೊತ್ತಾಗಿಲ್ಲ. ಕಾರಣ ಬೇಜವಾಬ್ದಾರಿ. ನೀವು ಯಾರಿಗೂ ಇಚ್ಛಾಶಕ್ತಿ ಇಲ್ಲ. ಲೂಟಿ ಹೊಡಿಬೇಕು, ಸರ್ಕಾರದ ಹಣ ಲೂಟಿ ಹೊಡೆಯೋದು ವಂಚನೆ ಬಿಟ್ಟರೆ ನೀವು ಯಾವುದೇ ಬದುಕ ಇಲ್ಲ. ಇವತ್ತು ಹೋರಾಟ ಮಾಡಿರ್ತಕ್ಕಂಥದ್ದು ಯಾವುದಕ್ಕೆ ಒಂದು ಶರಾವತಿಯ ಒಂದು ಕಡಿಮೆ ಉಳಿಬೇಕು, ಒಂದು ಪರಿಸರ ಉಳಿಬೇಕು ಅಂತಕ್ಕಂಥದ್ದು ಅದು ತಹಸೀಲ್ದಾರ್ ಬಂದಿಲ್ಲ ಅಂದರೆ ಇವತ್ತಿನ ದಯಮಾಡಿ ಪೊಲೀಸ್ ಇಲಾಖೆ ಮುಖಾಂತರ ನಾನು ಮನವಿ ಮಾಡ್ತೇನೆ. ಗೌರವಯುತ ತಹಸೀಲ್ದಾರ್ ಅವರಿಗೆ ಬೇಕು ಇರ್ಬೋದು, ಯಾವುದೋ ಒಬ್ಬ ಸಂಬಂಧಿತ ಅಧಿಕಾರಿಗಳಿಗೆ ದಯಮಾಡಿ ಅವರು ಕೆಲಸ ಮಾಡಿ ನಾವು ಮನವಿ ಕೊಟ್ಟು ನಮ್ಮ ಹೋರಾಟವನ್ನು ಶಾಂತಿಯುತ ಮಾಡಿ ನಾವು ಹೋರಾಟದ ಜೊತೆಗೆ ಇವತ್ತು ಶರಾವತಿ ವಂಶದ ಹಿನ್ನೆಲೆ ಏನಂತಂದ್ರೆ ಇವತ್ತು ಶರಾವತಿಯ ಹಿನ್ನೀರಿನ ಜನ ಹಿಂದೆ ಅಣೆಕಟ್ಟು ಕಟ್ಟರು. ಶರಾವತಿ ಅಣೆಕಟ್ಟು ಕಟ್ಟಿದಾಗ ಲಕ್ಷಾಂತರ ಜನ ಇವತ್ತು ಬೀದಿಗೆ ಬಂದರು, ಅವ್ರು ಜಮೀನನ್ನು ಕೊಟ್ಟರು. ಇಡೀ ನಾಡಿಗೆ ಕರೆಂಟ್ ಕೊಟ್ಟಂತ ಜನ ಇವತ್ತು ಬದುಕಿನ ಬೀದಿಗೆ ಬಂದಿದ್ದಾರೆ. ಇವತ್ತು ಅಂತ ಒಂದು ಘಟನೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, ಯಾವುದೇ ಇಲಾಖೆ ಇವತ್ತಿಗೂ ಶರಾವತಿ ನೀರಿನ ಜನರಿಗೆ ನ್ಯಾಯ ಕೊಟ್ಟಿಲ್ಲ. ಅದ್ರ ಜೊತೆಗೆ ಈಗ ವಂಶವೃದ್ಧಿ ಮಾಡಿರ್ತಕ್ಕಂಥ ಶರಾವತಿ ಕಣಿವೆಯಲ್ಲಿ ಅನೇಕ ಪರಿಸರ ಹಾಳಾಗ್ತದೆ, ಜೀವರಾಶಿ ಹಾಳಾಗ್ತದೆ. ನೋಡ್ಲಿಕ್ಕೆ ಉಳಿಯಲ್ಲ. ಅದರಿಂದ ವಂಶವೃದ್ಧಿ ಕಾರ್ಯಕ್ರಮ ಅಂತ ಹೇಳಿದರೆ ಮಾನ್ಯ ರಾಜ್ಯ ಸರ್ಕಾರ ದಯವಿಟ್ಟು ಇದನ್ನು ನಾವು ಸ್ಥಗಿತಗೊಳಿಸಬೇಕು ಅಂತಕ್ಕಂಥ ಮಾತನ್ನ ಇಡೀ ರಾಜ್ಯಾದ್ಯಂತ ನಡೆದಿದೆ. ಈ ರಾಜ್ಯಾದ್ಯಂತ ವಂಶವೃದ್ಧಿ ಶರಾವತಿದು ನಿಲ್ಲಿಸಬೇಕು, ಅದು ಆಗಬಾರ್ದು, ಅದು ಅವೈಜ್ಞಾನಿಕವಾಗಿ ಅಂತ ಹೇಳಿ ಕೂಡ ಯಾವುದೇ ಹೋರಾಟ ಮಾಡ್ತಾರೆ, ಬೇಡವಾದ ಮಾಡ್ತಾರೆ. ಇವತ್ತು ಬೇಕಾಗಿರ್ತಕ್ಕಂಥ ನಿಜಕ್ಕೂ ಸಾರ್ವಜನಿಕರಿಗೆ ಅನ್ಯಾಯ ಆಗ್ತಾ ಇದೆ. ಇವತ್ತು ನಮ್ಮ ಮುಂದಿನ ಪೀಳಿಗೆ ಮರ ಗಿಡ ನೋಡೋಕ್ಕಾಗಲ್ಲ, ಒಂದು ಡ್ಯಾಮ್ ನೋಡೋಕ್ಕಾಗಲ್ಲ, ಒಂದು ಕೆರೆ ಕಟ್ಟೆ ನೋಡೋಕ್ಕಾಗಲ್ಲ ಅಂದರೆ ಇವತ್ತು ಇಂಥ ಅವೈಜ್ಞಾನಿಕ ಕೆಲಸಗಳನ್ನ ನೀವು ಕೈಗೆತ್ತಿಕೊಳ್ಳೋದ್ರಿಂದ ರಾಜ್ಯ ಸರ್ಕಾರಕ್ಕೆ ನಾನು ಗೌರವಯುತವಾಗಿ ಮನವಿ ಮಾಡ್ತೀನಿ. ಯಾವುದೇ ಸಿದ್ದರಾಮಯ್ಯ ಸಾಹೇಬರಿಗೆ ಅವರು ಪರಿಸರ ಇರ್ತಕ್ಕಂಥ ಊರಲ್ಲೇ ಉತ್ಪನ್ನರು ನಿಮಗೆ ನೀರಿನ ಬಗ್ಗೆ, ಮಳೆ ಬಗ್ಗೆ, ಪರಿಸರದ ಬಗ್ಗೆ ಎಲ್ಲದ್ರ ಬಗ್ಗೆ ನಿಮಗೂ ಒಂದು ಕಾಳಜಿ ಇದೆ. ನೀವು ವಕೀಲರಾಗಿದ್ದೀರಾ. ಕೃಷ್ಣ ಬೈರೇಗೌಡ್ರೆ ನೀವು ಕಂದಾಯ ಮಂತ್ರಿ ಆಗಿದ್ದೀರಾ. ಪರಿಸರದ ಯಾರು ಈಶ್ವರ್ ಕಂಡ್ರೆ ನೀವು ಈಶ್ವರ್ ಕಂಡು 3 ಬಾರಿ ಬಂದಿದ್ದೀರಾ ಚುನಾವಣೆಗೆ ಈ ತಿಂಗಳಲ್ಲಿ. ಯಾವುದೇ ಕಾರಣಕ್ಕೂ ಶರಾವತಿ ವಂಶದ ಬಗ್ಗೆ ಚಕರ ಇರ್ತಾ ಇಲ್ಲ. ಕಾರಣ ಏನು? ಈ ಕಾರಣ ಕೊಡಬೇಕು. ಜೊತೆಗೆ ಈ ಅವೈಜ್ಞಾನಿಕ ಸಂಸ್ಥೆಗಳನ್ನ ಸ್ಥಗಿತಗೊಳಿಸ್ತಾ ಬೇಕು ಅಂತಕ್ಕಂಥ ಮಾತನ್ನ ನಮ್ಮೆಲ್ಲರ ಪರಿಸರವಾದಿಗಳ ಪರವಾಗಿ ಹೋರಾಟ ಶಾಂತಿಯುತವಾಗಿರ್ತದೆ. ನನ್ನ ಪೊಲೀಸ್ ಇಲಾಖೆ